ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಹೀರೋಯಿನ್ ಆಗಬೇಕು ಅಂತ ಆಲ್ರೆಡಿ ನಾನು ಅರವಿಂದ್ಗೆ 5 ಲಕ್ಷ ಕೊಟ್ಟಿದ್ದೀನಿ. ಏನು 5 ಲಕ್ಷನಾ? ಎಲ್ಲ ನಿನಗೋಸ್ಕರ. ಅಲ್ಲ, ನಾನು ಹೀರೋಯಿನ್ ಆಗೋದ್ರಿಂದ ನಿಮ್ಗೇನ್ ಲಾಭ? ಲಾಭ ಇದೆ, ಅದನ್ನ ನೀನು ಹೀರೋಯಿನ್ ಆದಮೇಲೆ ಹೇಳ್ತೀನಿ. ಸದ್ಯಕ್ಕೆ ಆ 5 ಲಕ್ಷ ನಿಂದು. ಎಂಜಾಯ್ ಇಟ್. ಏನ್ ಅರವಿಂದು, ದುಡ್ಡಿನ ಬ್ಯಾಗ್ನೇ ನೋಡ್ಕೊಂಡು ಕೂತಿದ್ಯಾ? ದುಡ್ಡು ಮನುಷ್ಯನ ಏನು ಬೇಕಾದರೂ ಮಾಡಿಸುತ್ತೆ, ಹೇಗೆ ಬೇಕಾದರೂ ಬದಲಾಯಿಸುತ್ತೆ ಅಲ್ವಾ? ಹೌದು, ದುಡ್ಡಿಗಿರೋ ಪವರೇ ಅಂಥದ್ದು. ಈಗ ನಿಗೂಢ ವ್ಯಕ್ತಿಗೆ ಕಾಲ್ ಮಾಡಿ ಅರ್ಜೆಂಟಾಗಿ ನನಗೆ 5 ಲಕ್ಷ ಬೇಕು ಅಂತ ಕೇಳಲ್ಲ. ಯಾಕೆ? ಸುಮ್ಮನೆ ಕೊಡ್ತಾನೆ ಹೇಳೋ ಗೊತ್ತಾಗುತ್ತೆ. ಕೇಳಿದ್ರೆ ರೂಪಾ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರಾಯ್ತು. ಒಂದು ವೇಳೆ ರೂಪಂಗೆ ಫೋನ್ ಕೊಡಿ ಕೇಳ್ತೀನಿ ಅಂದರೆ? ಅದಕ್ಕೆ ನೀವಿದ್ದೀರಲ್ಲ. ಅಂದರೆ ನಾನು ರೂಪನ್ ಥರ ಮಾತಾಡಬೇಕಾ? ಎಕ್ಸಾಕ್ಟ್ಲಿ ಕರೆಕ್ಟ್. ವಾಯ್ಸ್ ಮಾಡ್ಯುಲೇಷನ್ ಮಾಡಿ ಮಾತಾಡಿದ್ರೆ ವರ್ಕೌಟ್ ಆಗುತ್ತಿಲ್ಲ ಅಂತ ನೋಡೋಣ. ಅರವಿಂದು, ಏನು ದುಡ್ಡಿನ ಬ್ಯಾಗ್ ಅಂದ ತಕ್ಷಣನೇ ನಿಗೂಢ ವ್ಯಕ್ತಿನ ಮತ್ತೆ ದುಡ್ಡು ಕಳಿಸಿರ್ಬೋದಾ? ಬಾ ಬೇಗ ನೋಡೋಣ. ನಡಿ. ಜಾನು, ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ? ಯಾಕೆ? ನಾನು ಮನೆ ಬಿಟ್ಟು ಹೋಗಿರೋದು ನಿಮಗೆ ಗೊತ್ತಿಲ್ವಾ? ವಾಟ್? ಮನೆ ಬಿಟ್ಟು ಹೋಗಿದ್ದ? ಏನು ಹೇಳ್ತಿದ್ದೀಯ ಜಾನು? ಅರವಿಂದು, ನನಗೂ ಗೊತ್ತಿಲ್ಲ. ಕೋಪ ಮಾಡಿಕೊಂಡು ರೂಮಲ್ಲಿ ಇರಬೇಕು ಅಂದ್ಕೊಂಡೆ. ಇನ್ನೇನು ಊಟ ಕರಿಬೇಕು ಅನ್ನೋಷ್ಟರಲ್ಲಿ ನೀನೇ ಬಂದೆ. ಇದ್ಯಾಕೆ ಜಾನು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದೆ? ಅದು ನನಗೇನು ಹೇಳ್ದೆ ಮನೆ ಬಿಟ್ಟು ಹೋಗಿದ್ಯಾ? ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗ್ಬೇಡ ಜಾನು. ದುಡ್ಡೆಲ್ಲಿ ಅರವಿಂದ್? ದುಡ್ಡ? ಯಾವ ದುಡ್ಡು ಜಾನು? ನನಗೋಸ್ಕರ 5 ಲಕ್ಷ ಕಳ್ಸಿದಾರಲ್ಲ, ಆ ದುಡ್ಡೆಲ್ಲಿ ಅಂದೆ. ದುಡ್ಡ ಮನೇಲಿ ಸೇಫ್ ಆಗಿ ಇಟ್ಟಿದ್ದೀನಿ ಜಾನು. ಆ ದುಡ್ಡೆಲ್ಲ ನಿನ್ಗೋಸ್ಕರನೇ ಕಳ್ಸಿರೋದಂತೆ. ಈ ಮಾತು ನನ್ಗೆ ಯಾಕೆ ಹೇಳಿಲ್ಲ? ನಿನ್ ಮಾತಾಡೋಕೆ ಅವಕಾಶನ ಕೊಡ್ಲಿಲ್ಲಲ್ಲ ಜಾನು. ಎಲ್ಲಿದೆ ಆ ದುಡ್ಡಿರೋ ಬ್ಯಾಗು? ಯಾಕೆ ಜಾನು? ತೋರ್ಸಿ ಅಂದೆ. ಬಾ ಜಾನು, ಬಾ ಒಳಗಡೆ. ಬಾ ಜಾನು, ನೋಡು ದುಡ್ಡು ಇಲ್ಲೇ ಇದೆ. ಜಾನು, ಇದ್ಯಾಕೆ ಬ್ಯಾಗ್ ಎತ್ಕೊತಿದ್ಯಾ? ಇನ್ ಮುಂದೆ ಈ ದುಡ್ಡಿನ ಜವಾಬ್ದಾರಿ ನಂದು. ಇನ್ಮೇಲೆ ನಾನ್ ಹೇಳ್ದಾಗೆ ನೀವಿಬ್ರು ಕೇಳ್ಬೇಕು. ಜಾನು, ಜಾನು ಲಿಸನ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.